ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಹೆಸರು ಕಾಳು ನೆನೆ ಹಾಕಿದ್ದೆ. ಅದನ್ನೇನು ಮೊಳಕೆ ಕಟ್ಟಿಲ್ಲ, ಸುಮ್ಮನೆ ಹಾಗೆ ನೆನಕ್ಕೆ ಬಿಟ್ಟಿದ್ದೆ. ಅದು ಮೊಳಕೆ ಆಗಿತ್ತು, ಒಂದು 2 ದಿನ ಆಗಿತ್ತು. ಸ್ವಲ್ಪ ಹಾಗೆ ತಿನ್ನೋಣ ಅಂತ ಮಾಡ್ಕೊಂಡಿದ್ದು. ಅದು ಈಗ ಸ್ವಲ್ಪ ಉದ್ದ ಮೊಳಕೆ ಬಂದಿರೋದ್ರಿಂದ ಸಾಂಬಾರು ಮಾಡಿಬಿಡೋಣ, ಹಾಗೆ ಇಟ್ಟರೆ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಫಸ್ಟು ಒಂದು 2 ಈರುಳ್ಳಿ ಹಚ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕಾಯಿ ತುರಿ, ಎಲ್ಲರೂ ಸೇಮ್ ಇದೇ ಥರ ಮಾಡೋದು. ನಾನು ಮೆಕ್ಕಿತ್ತು ಅಂತ ಮಾಡಿದ್ನಲ್ಲ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಆಮೇಲೆ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಕಾಯಿ ತುರಿ, ಟೊಮೆಟೊ, ಆಮೇಲೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ. ಮಸಾಲೆ ಥರನೇ, ಅದೇ ಮಸಾಲೆ ಸಾಂಬಾರಲ್ಲ ಇದು. ಇದಕ್ಕಿಂತ ಚಕ್ಕೆ ಲವಂಗೇನು ಹಾಕಿಲ್ಲ, ಸಾಂಬಾರು ಪುಡಿ ಹಾಕಿ ಮಾಡಿರೋದ್ರಿಂದ ಸಿಂಪಲಾಗಿ ಮಾಡಿರೋದು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇತ್ತು. ಆಮೇಲೆ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ, 2 ಸ್ಪೂನು. ಬೇಕಿದ್ದರೆ ನೀವು ಮಸಾಲೆಗೆ ಏನು ಹಾಕ್ಕೊತೀರ, ಧನಿಯಾ ಪೌಡರ್ ಮತ್ತು ಬರೀ ಖಾರದ ಪೌಡರ್ ಕೂಡ ಹಾಕ್ಬೋದು. ನಾನಿಲ್ಲಿ ಹುಳಿ ಸಾಂಬಾರು ಪೌಡರ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದನ್ನ ರುಬ್ಕೊಂಡ್ಬಿಟ್ಟು ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕಿ ನಾನು ಹೊಸದಾಗಿ ಚಾನಲ್ ಶುರು ಮಾಡೋದ್ರಿಂದ ವಿಡಿಯೋ ಮಾಡ್ಕೊಂಡಿದ್ದೀನಿ, ಇದು ಹಾಕೋಣ ಅಂತ. ಆಯಿಲ್ ಹಾಕ್ಬಿಟ್ಟು ಆಮೇಲೆ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಆದಮೇಲೆ 1-2 ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ, ಅದು ಕೂಡ ಹಾಕಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಫಸ್ಟು. ಆಮೇಲೆ ಸ್ವಲ್ಪ ಎಲ್ಲ ಹಾಕ್ಕೊತೀನಿ ಇದಕ್ಕೇ. ಆಮೇಲೆ ತೆಗೆದುಕೊಂಡಿದ್ದೆ ಮೊಳಕೆ ಕಾಳು, ಎಷ್ಟು ಕಾಳು ಅದನ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಆಮೇಲೆ ಮಿಕ್ಸ್ ಮಾಡಿ ಸ್ವಲ್ಪ ಹಳದಿ ಪೌಡರ್ ಹಾಕ್ಕೊಳ್ತೀನಿ, ಟರ್ಮರಿಕ್ ಪೌಡರು. ಇದಕ್ಕೆ ನಾನು ಹಾಕ್ಕೊಂಡಿದ್ದೀನಿ, ಅದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿ ಸ್ವಲ್ಪ ಬೆಂದ್ಮೇಲೆ ಚೆನ್ನಾಗಿ ಟೋಸ್ಟೆಲ್ಲ ಆದಮೇಲೆ ಕಾಳೆಲ್ಲ ಹಾಕಿದ್ನಲ್ಲ, ಆಮೇಲೆ ರುಬ್ಬಿನ ಮಸಾಲೆನ ಹಾಕ್ಬಿಟ್ಟು ಸ್ವಲ್ಪ ಆ ಮಸಾಲೆಗೆ ಬೇಯಕ್ಕೆ ಬಿಡಬೇಕು. 1-2 ನಿಮಿಷ ಬೇಯಕ್ಕೆ ಆಮೇಲೆ ಉಪ್ಪು ಹಾಕ್ಬಿಟ್ಟು ಬಿಟ್ಟು ಟೇಸ್ಟ್ ಮಾಡಿ 3 ವಿಸಿಲ್ ಕೊಟ್ಬಿಟ್ಟು ಸಾಂಬಾರು ರೆಡಿ. ಮಿಕ್ಸ್ ಮಾಡ್ತಾಯಿದ್ದೀನಿ. ಮಸಾಲೆ ಸ್ವಲ್ಪ ಕಾಳು ಬೇಯಬೇಕು, ಹೊಂದ್ಕೊಳ್ತಾವಾಗ ಮಸಾಲೆ ಚೆನ್ನಾಗಿ ಕಾಳಿಗೆ. ಆಮೇಲೆ ಹೊಂದಿರೋ ನೀರೆಲ್ಲ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಇಲ್ಲಾಂದರೆ ತೆಳ್ಳಗೆ ಕೂಡ ಮಾಡ್ಕೊಬೋದು, ಮುದ್ದೆಗೆ, ಚಪಾತಿಗೆ, ರೊಟ್ಟಿಗೆಲ್ಲ ಗಟ್ಟಿಗೆ ಚೆನ್ನಾಗಿರುತ್ತೆ. ನಾನು ಇಡ್ಲಿ ಮಾಡಿದ್ನಲ್ಲ, ಇಡ್ಲಿಗೂ ಆಗುತ್ತೆ, ಅನ್ನಕ್ಕೂ ಆಗುತ್ತೆ. ಮೀಡಿಯಮ್, ತೀರ ಗಟ್ಟಿನೂ ಇಲ್ಲ, ತೀರ ತೆಳ್ಳಗೂ ಇಲ್ಲ, ಆ ಥರ ಮಾಡ್ಕೊಂಡಿದ್ದೆ. ಸಾಂಬಾರು ಥರನೇ ಮಾಡ್ಕೊಂಡಿದ್ದೆ. ನೀರೆಲ್ಲ ಹಾಕ್ಬಿಟ್ಟು
ಅದು ಮತ್ತಷ್ಟು ಗಟ್ಟಿ ಆಗುತ್ತೆ ಆಮೇಲೆ. ಅದಕ್ಕೆ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ತಾಯಿದ್ದೀನಿ. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಬೇಕಾದರೆ ಇದಕ್ಕೇನೆ ಚಕ್ಕೆ ಲವಂಗ ಪುದೀನ ಸೊಪ್ಪು ಕೂಡ ಹಾಕಿ ಮಾಡ್ಕೋಬೋದು. ಗಸಗಸೆನೂ ಹಾಕ್ಬೋದು, ಮಸಾಲೆಗೆ ಏನು ಹಾಕ್ತೀವೋ ಆ ಥರದ್ದೆಲ್ಲ ಹಾಕಿ ಮಾಡ್ಬೋದು. ನಾನೀಗ ಸಿಂಪಲ್ಲಾಗಿ ಮಾಡ್ತಿದ್ದೀನಿ. ಆಮೇಲೆ ಉಪ್ಪೆಲ್ಲ ಹಾಕಿ ಆದಮೇಲೆ ಲಿಡ್ಡು ಕ್ಲೋಸ್ ಮಾಡ್ತಾಯಿದ್ದೀನಿ. ಈಗ ಆಗಿದೆ ಸಾಂಬಾರು. ಇದು ಎಷ್ಟು ಚೆನ್ನಾಗಿದೆ, ಎಷ್ಟು ಕಲರ್ ಬಂದಿದೆ, ನಿಮಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಮಚ್. ಈಗ ನೀಟಾಗಿ ಮಾಡ್ತಾರೆ.